ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್ ಟಿಕ್ಟಾಕ್ ಯೂಟ್ಯೂಬ್ ಚಾನಲ್. ಹೊಸಬ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ನೆನ್ನೆ ಮ್ಯಾಚ್ ನೋಡಿದ್ರೆ ಅಂದ್ಕೊಂಡಿದ್ದೀನಿ. ನೆನ್ನೆ ಮ್ಯಾಚ್ ಹಾವಳಿ ಕೊಟ್ಬಿಟ್ರಲ್ಲ ಗುರು. ಮ್ಯಾಚ್ ನೆನ್ನೆ ಏನು ಮ್ಯಾಚ್ ಗುರೋದು. KKRದು RCB ಅದು ಆಚೆ ಓಡಿ 6 ಈಚೆ ಓಡಿ 6 4-6 ಟೋಟಲ್ ಕನ್ಫ್ಯೂಸ್. ನೆನ್ನೆ ಮ್ಯಾಚ್ ಹೆಂಗಿತ್ತಂದರೆ ಅಷ್ಟೇ ಎಕ್ಸೈಟ್ಮೆಂಟ್, ಬೆಂಕಿ ಇತ್ತು. ಮೊದಲು ಟಾಸ್ ಗೆದ್ದಂತಹ ನಮ್ಮ RCB ತಂಡ ಬ್ಯಾಟಿಂಗ್ ಮಾಡೋಕ್ಕೆ ಹೋಗಿಲ್ಲ, ಡೈರೆಕ್ಟಾಗಿ ಬೌಲಿಂಗ್ ಮಾಡ್ತೀವಿ, ನೀವು ಬ್ಯಾಟಿಂಗ್ ಮಾಡಿ ಅಂತ ಹೇಳಿಬಿಟ್ಟು KKRನ ಬ್ಯಾಟಿಂಗ್ ಆಹ್ವಾನ ಮಾಡಿತು. ಏನು ಬಂದ ತಕ್ಷಣವೇ ಸೂರಜ್ ಹಚ್ಕೊಂಡ್ರು. ಅಷ್ಟೊತ್ತಿಗೆ ಡೈರೆಕ್ಟಾಗಿ ಒಂದು 4 ಹೋಯ್ತು ನಮ್ಮ ಡಿಖಾ ಕಣ್ಣನ ಕೈಯಿಂದ. ಹೋದ ತಕ್ಷಣ ಜೋಶ್ ಅಜರುಡ್ರಂಗೆ ಅಣ್ಣ ನಿಮ್ಗೊಂದು ಕ್ಯಾಚ್ ಕೊಡ್ತೀನಿ ಹಿಡ್ಕೊಬೇಡಿ ಅಂತೇಳಿ ಒಂದು ಕ್ಯಾಚ್ ಕೊಡಕ್ಕೆ ನೋಡಿದ್ರು. ಅಷ್ಟೊತ್ತಿಗೆ ನಮ್ಮ ಶೋಯಿಶ್ ಅಣ್ಣ ಬೇಡಣ್ಣ ಸ್ವಲ್ಪ ಆಡಿ ಅಣ್ಣ, ನಿಮಗೆ ಇರಬೇಕು ಅಂತ ಹೇಳಿಬಿಟ್ಟು ಪ್ರೋತ್ಸಾಹ ಕೊಡಕ್ಕೆ ನೋಡಿದ್ರು. ಅಷ್ಟೊತ್ತಿಗೆ ಪುನಃ ಆ ಬಾಲಲ್ಲಿ ವಿಕೆಟಾಗಿ ಔಟ್ ಆದರು. ಹೋದ ತಕ್ಷಣ ನಮಗೆ ಬಂದ ನೆಕ್ಸ್ಟ್ ಕ್ಯಾಪ್ಟನ್. ಅಷ್ಟಂಗ ನಾರಾಯಣ್ ಕೂಡ ಏನು ಆ್ಯಕ್ಟಿವ್ ಮಾಡಲ್ ಇರಲಿಲ್ಲ, ಅವರು ಸ್ಲೀಪಿಂಗ್ ಮಾಡಲ್ ಇದ್ರು ಅನಿಸುತ್ತೆ. ಅಷ್ಟೊತ್ತಿಗೆ ನಮ್ಮ ನಾರಾಯಣ್ ಅವರು ಇರಲಿ ಅಣ್ಣ ಸ್ವಲ್ಪ ಹೊತ್ತು ಆ್ಯಕ್ಷನ್ ತಗೊಳ್ತೀವಿ, ಸ್ವಲ್ಪ ವೆಯ್ಟ್ ಮಾಡಿ, ನೀವು ಆ್ಯಕ್ಷನ್ ತಗೊಳ್ಳಿ ಅಂತೇಳಿ ಕ್ಯಾಪ್ಟನಿಗೆ ಬಿಟ್ಕೊಟ್ರು. ಕ್ಯಾಪ್ಟನ್ ಅವ್ರು ಬಂದರು, ನಾಯಿಗೆ ಹೊಡೆದ್ರು ಗುರು. ಎಲ್ಲಿಗೂ 4-6 ಹೊಡೆದ್ರು ಹಿಗ್ಗಾಮುಗ್ಗ ಹೊಡೆದ್ರು. ಟೋಟಲಾಗಿ 3 ಓವರಿಗೆ 9 ರನ್ ಇದ್ದಿದ್ದು. ನೆಕ್ಸ್ಟ್ ಅದೇ 3 ಓವರಿಗೆ 68 ರನ್ನಿಗೆ 1 ವಿಕೆಟ್ ಹೋಗಿತ್ತು. ಡಮಾಲ್ ಡಿಮಿಲ್ ಮಾಡಾಕಿ ಟೋಟಲಾಗಿ ರಹಾನೆ ಪ್ಲಸ್ ನಾರಾಯಣ್ ಸೇರಿ ಡಮಾಲ್ ಡಿಮಿಲ್ ಮಾಡಾಕಿದ್ರು. ಇಬ್ಬರು ಹಾವಳಿ ಕೊಟ್ಬಿಟ್ರು ನೆಕ್ಸ್ಟ್ ನೆನ್ನೆ ಅಂತೂ. ಸೊ ನೆನ್ನೆ ಏನು ನಮ್ಮ ರಹಾನೆ ಅವರು 56 ರನ್ ನೋಡಿದ್ರು, 56. ನೆಕ್ಸ್ಟ್ ಬಂದಂಥ ನಮ್ಮ ನಾರಾಯಣ್ ಕೂಡ 44 ರನ್ ನೋಡಿದ್ರು. ಹೊರ ತಕ್ಷಣವೇ ಯಾಕೋ ನಮ್ಮ ಕೃಣಾಲ್ ಪಾಂಡ್ಯಗೆ ಅಣ್ಣ ನೆಕ್ಸ್ಟ್ ನಾವೇ ಒಂದು ವಿಕೆಟ್ ಕೊಡ್ತೀವಿ ನಿಮಗೆ ಫ್ರೀಯಾಗಿ, ಬನ್ನಿ ತಗೊಳ್ಳಿ ಅಂತ ಹೇಳಿಬಿಟ್ಟು ನಮ್ಮ ಕೃಣಾಲ್ ಪಾಂಡ್ಯ ಅಣ್ಣನಿಗೆ ಒಂದು ವಿಕೆಟ್ ಕೊಟ್ಬಿಟ್ಟು ಮನೆಗೆ ಹೋದರು. ಆಯ್ತಣ್ಣ ನಾವು ಇನ್ನು ಬರ್ತೀವಿ ಅಂತ ಹೇಳಿದ ತಕ್ಷಣವೇ ನಮ್ಮ ನಾರಾಯಣಣ್ಣ ಕೂಡ ಹೊರಟರು ಅವರೊಟ್ಟಿಗೆ. ಸರಿ ಆಯಿತು ನೀವು ಹೊರಡಿ ಅಂತೇಳಿ ಕಳಿಸಿದ ತಕ್ಷಣ ನೆಕ್ಸ್ಟ್ ಬಂದಂಥ ನಮ್ಮ ಯಾರು ಪ್ಲೇಯರ್ ವೆಂಕಟೇಶ್ ಅಯ್ಯರ್, 24 ಕೋಟಿ ಪ್ಲೇಯರ್ ಯಾರಿದ್ರು, ನಾವು ಪರ್ಚೇಸ್ ಮಾಡೋ ಬದಲು ಅವ್ರು ಪರ್ಚೇಸ್ ಮಾಡಿದ್ರಲ್ಲ ಆ ಪ್ಲೇಯರ್ ಬಂದರು, ಹೆಲ್ಮೆಟ್ ಹಾಕೋದೇ ಬಂದರು. ಸ್ವಲ್ಪ ಏನೋ ಜೋಶಲ್ಲಿ ಏನಾಗಲ್ಲ ಗುರು, ಹೊಡಿತೀವಿ ನಾವು 6-4 ಎಲ್ಲ ಹೊಡೆದು ಕಳಿಸ್ತೀವಿ ಮನೆ, ಇವತ್ತು ನಮ್ಮದೇ ಒಂದು 200 ರನ್ ಹೊಡಿತೀವಿ ಅಂತ ಹೇಳಿಬಿಟ್ಟು ಆ ಜೋಶ್ ಹಂಗಿತ್ತು. ಏನೂ ಆಗಲಿಲ್ಲ. 10 ಓವರಿಗೆ 100 ರನ್ ಹೊಡೆದ್ರು. ಅದಾದಮೇಲೆ ನೋ ರನ್ ಟೋಟಲಾಗಿ ಬಂದ ಪುಟ್ಟ ಹೋಗೋದು ಪುಟ್ಟ ಅಂತ ಆಗನೇ ಆಗೋಯ್ತು. ಸೊ ಅದರಲ್ಲಿ ರಘುವಂಶಿ ಪರವಾಗಿಲ್ಲ, ನಾರಾಯಣ್ ಪರವಾಗಿಲ್ಲ, ರಹಾನೆನೇ ಪರವಾಗಿಲ್ಲ. ಅದೇ ರಿಂಕು ಸಿಂಗು ಏನೂ ಇಲ್ಲ, ಬಂದ ಪುಟ್ಟ ಹೋದ ಪುಟ್ಟ ಅಂತಷ್ಟು ಆಗಿದೆ. ಅದರಲ್ಲಿ ಆ್ಯಂಡ್ ರಸೆಲ್ ಬಂದರು, ಪವರ್ ಹಿಟರ್, ಸೇಮ್ ನಾರಾಯಣ್ ಅಂತ ಅನ್ಬೋದು ನೆಕ್ಸ್ಟು ಕೂಡ. ಯಾಕೆ ಅಂದರೆ ನಾರಾಯಣು ಒಂದೇ, ರಸೆಲ್ ಕೂಡ ಒಂದೇನೆ ಹೊಡೆಯೋದ್ರಲ್ಲಿ, ಇಬ್ಬರು ಹಿಟರ್ಗಳು. ಮಿಡಲ್ ಆರ್ಡರ್ ಟೋಟಲಾಗಿ ಔಟ್ ಆಗಿ ಡಮಾರ್ ಹೆಂಗೆ ಹೋಯ್ತು ಅಂದರೆ ನಾನು ಬರ್ತೀನಿ ನೀವು ಬನ್ನಿ ಅಂತ ಹೇಳ್ದಂಗೆ ಆಯಿತು. ಟೋಟಲಾಗಿ ವಿಕೆಟ್ ಖತಮ್ ಮಾಡಿದರು. ಸೊ ಹಂಗಾಗಿ ವಿಕೆಟ್ ಎಲ್ಲ ಮುಗೀತು. ಮುಗಿದ ತಕ್ಷಣ ನಾವು ಕೂಡ ಇನ್ನು ಬ್ಯಾಟಿಂಗ್ ಶುರು ಮಾಡುವ ಅಂತ ಹೇಳಿ ಹೊರಟರು. ನಮ್ಮ RCB ತಂಡ ನಿಗದಿತ 20 ಓವರಿಗೆ 177 ರನ್ ಹೊಡೆದ್ರು. ಕೊಡುಗೆ ತುಂಬ ಜನ ಕೊಡುಗೆ ಇದೆ. ಅದರಲ್ಲಿ ಓಪನಿಂಗ್ ಬಂತು ನಮ್ಮ ಪಿಲ್ಸಾಲ್ಟನ್ನ ರಿವೆಂಜ್ ಇಟ್ಕೊಂಡಿದ್ರು ಅನಿಸುತ್ತೆ ಕೋಲ್ಕತ್ತಾ ಟೀಮ್ ಮೇಲೆ. ಗುರು ನನ್ನನ್ನು ರಿಟೈನ್ ಮಾಡಿದಲ್ಲ ಗುರು, ಬಾ ನಿಂಗೆ ಕಳಿಸ್ತೀನಿ ಅಂತ ಹೇಳ್ಕೊಂಡು ಫಸ್ಟ್ ಓವರ್ಲಿ ಒಂದು 4 ರನ್ ಶುರು ಹಚ್ಕೊಂಡಿದ್ರು. ಅಷ್ಟೊತ್ತಿಗೆ ನಮ್ಮ ಕೊಹ್ಲಿ ಅಣ್ಣ ಶುರು ಹಚ್ಕೊಂಡ್ರು. ಇಬ್ಬರು ಸೇರಿ ಡಮಾಲ್ ಡಿಮಿಲ್ ಹೊಡೆದ್ರು ಗುರು. ಇಬ್ಬರು 50 ಮಾಡ್ಕೊಂಡ್ರು. ಅಷ್ಟೊತ್ತಿಗೆ ನಮ್ಮ ವರುಣ್ ಚಕ್ರವರ್ತಿ ಅಣ್ಣನಿಗೆ ಒಂದು 4 ಓವರ್ ಹೊಡೆದು ಒಂದು 2 ರನ್ನು, ಒಂದು ಸಿಂಗಲ್ ಹೊಡೆದ್ಬಿಟ್ಟು ಅಣ್ಣ ನೀನು ಸದ್ಯಕ್ಕೆ ಬರಬೇಡ ಅಣ್ಣ, ನೀ ಅಲ್ಲೇ ಇರು, ನಿನಗೆ ಏನು ಇಂಗ್ಲೆಂಡ್ ಸೀರೀಸಲ್ಲಿ ನಮ್ಮನ್ನ ಅಷ್ಟು ಅವಮಾನ ಮಾಡೋಕ್ಕಿದ್ರಲ್ಲ, ಬೇಗ ಔಟ್ ಮಾಡೋಕ್ಕಿದ್ರಲ್ಲ ಅಣ್ಣ ಅಂತ ಹೇಳಿಬಿಟ್ಟು ನಾಯಿಗೆ ಹೊಡೆದಿದ್ರು ಅವಕಾಶ ಸಿಕ್ಕಿದಾಗೆಲ್ಲ. ಆ್ಯಕ್ಚುಲಿ ಎಂತಂದರೆ ಪ್ಲೇಯರು ನಮ್ಮ KKRದು ಪಿಲ್ಸಾಲ್ಟ್ ಅವರು ರಿಟರ್ನ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಯಾಕೆ ಹೇಳಿದ್ರೆ ಈಗ ಹೊಡೆಯೋ ಶಾರ್ಟ್ ಎಲ್ಲ ನೋಡಿದ್ರೆ ಅನಿಸುತ್ತೆ ರಿಟರ್ನ್ ಮಾಡಬೇಕಾಗಿತ್ತು ಅಂತ. ಸೊ ಕಾಲ ಮಿಂಚಿ ಹೋಗಿದೆ. ಸೊ ನಮ್ಮ RCBಗೆ ಬಂದರು, 50 ಎಲ್ಲ ಆಯಿತು. ಅಷ್ಟೊತ್ತಿಗೆ ನಮ್ಮ ವರುಣ್ ಚಕ್ರವರ್ತಿ ಅಣ್ಣನಿಗೆ ಒಂದು ಕ್ಯಾಚ್ ಕೊಟ್ಟು ಜಸ್ಟ್ ಮಿಸ್, ಫಿಂಗರ್ಲಿ ಸ್ಪೇಸರ್ ಜಾನ್ಸನ್ ಹಿಡ್ಕೊಂಡಿರೋದು, ಜಸ್ಟ್ ಮಿಸ್ಸಲ್ಲಿ ಬಚಾವಾದ್ರು ಅವರು ಕೂಡ. ಸೊ ಹಂಗೆ ನೆಕ್ಸ್ಟ್ ಬಂದಂತಹ ನಮ್ಮ ಯಾರು ನಮ್ಮ DDP ಒಂದು ಒಳ್ಳೆ ಓಪನಿಂಗ್ ಕೊಡೋಕ್ಕೆ ಬಂದರು. 10 ಬಾಲಿಗೆ 10 ರನ್ ನೋಡಿದ್ರು, ಒಂದು 4 ಹೊಡೆದ್ರು ಗೋರು. ಏನು ಎಂತ ಸಖತ್ತಾಗಿ ಹೊಡೆದ್ರು ಗೋರು, ಅಷ್ಟು ನೀಟಾಗಿ ಹೋಯಿತು. ಒಂದು 6 ಹೊಡೆದ್ರು, ಖುಷಿ ಆಯಿತು. ಒಂದು 4 ಹೊಡೆದ್ರು, 10 ರನ್ ಹೊಡೆದ್ರು. ಅವರು ಕೂಡ ನೆಕ್ಸ್ಟು ನಾರಾಯಣ್ ಬಾಲಿಗೆ ಎಲ್ಲರೂ ಕಷ್ಟ ಅಂತಿದ್ರು, ಡೈರೆಕ್ಟ್ 6 ಹೊಡೆಯೋಕೆ ಹೋದ್ರು, ಹೊಡೆದು ಔಟ್ ಆದರು. ನೆಕ್ಸ್ಟ್ ಬಂದ್ರೆ ನಮ್ಮ ಪಟ್ಟಿದಾರ ಅಣ್ಣ, ನಾನು ಕ್ಯಾಪ್ಟನ್ನೇ ಅಲ್ಲ ಅಣ್ಣ ನೆಕ್ಸ್ಟ್ ಇಲ್ಲಿಗೆ ನಿಮಗೆ, ನೀವು ಯಾರು ನಾನು ಯಾರು ನಂಗೆ ಗೊತ್ತೇ ಸಂಬಂಧನೇ ಇಲ್ಲ, ನಮ್ಮ ಕೊಹ್ಲಿ ಕ್ಯಾಪ್ಟನ್ ಅಷ್ಟೇ, ನಾನು ಸುಮ್ಮನೆ ಹೆಸರಿಗೆ ಒಂದು ಕ್ಯಾಪ್ಟನ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಶುರು ಹಚ್ಕೊಂಡಿದ್ದು. 16 ಬಾಲಿಗೆ 34 ರನ್ ಹೊಡೆದ್ರು ಟೋಟಲಾಗಿ ನಮ್ಮ ಪಟ್ಟಿದಾರ್ ಅವರು. ನೆಕ್ಸ್ಟ್ ಬಂತು ನಮ್ಮ ಲಿವಿಂಗ್ಸ್ಟನ್ ಅವ್ರು ಬಂದರು, ನಾಯಿಗೆ ಹೊಡೆದಂಗೆ ಒಂದು 4 ಒಂದು 6 ಹೊಡೆದ್ಬಿಟ್ಟು ಸರಿ ಅಣ್ಣ
ನಾವು ಇನ್ನು ಮ್ಯಾಚ್ ಗೆಲ್ತೀವಿ. ನಮಗೆ ತುಂಬ 20 ಓವರೆಲ್ಲ ಬೇಡ, ನಮಗೆ ತುಂಬ ಕಷ್ಟ ಇದೆ. ನೆಕ್ಸ್ಟಲ್ಲಿ ನಾವು ಗೆಲ್ಲಬೇಕಾದ್ರೆ ರನ್ ರೇಟ್ ಮೇಲೆ ಗೆಲ್ಲಬೇಕು. ಅವ್ರ ಮೇಲೆ ಡಿಪೆಂಡ್, ಇವ್ರ ಮೇಲೆ ಡಿಪೆಂಡ್ ಏನಿಲ್ಲ. ಡೈರೆಕ್ಟಾಗಿ ನಾವು ಪವರ್ ಪ್ಲೇಗೆ ಹೋಗೋದು, ಟ್ರೋಫಿ ಹೊಡಿಯೋದು ನೆಕ್ಸ್ಟ್ ಅಂತ ಹೇಳ್ಕೊಂಡು 16 ಓವರಲ್ಲಿ ಫುಲ್ ಕ್ಲೋಸ್ ಮಾಡಿ ಹಾಕಿದ್ರು ಮ್ಯಾಚನ್ನ. ಸೊ ಹಂಗಾಗಿ ನಮ್ಮ RCB ತಂಡ ಗೆದ್ದುಬಿಡ್ತು. ಖುಷಿ ಆಯಿತು. ಎಕ್ಸೈಟ್ಮೆಂಟ್ ಹೆಂಗೆ ಇತ್ತು ಅಂದರೆ ಒಂದ್ಸಲಿ ಡಗ್ 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 ಹೃದಯ ಎಲ್ಲ ಹೊಡೆದು ದೇವರೇ ಹಿಂಗೆ ಆಗ್ಬಿಡ್ತಲ್ಲ ಅಂತ ಅಂದ್ಬಿಡ್ತು. ಯಾಕೆ ಹೇಳಿದ್ರೆ ಆ 10 ಓವರ್ ರನ್ ನೋಡಿಬಿಟ್ಟು ನೆಕ್ಸ್ಟಿನ 10 ಓವರ್ಲಿ ಏನು ಇತ್ತಿಲ್ಲ ಗುರು. ಹಂಗಾಗಿ ನಮ್ಮ RCB ಕೂಡ ಗೆಲ್ತು. ಫಸ್ಟ್ ಮ್ಯಾಚಿಗೆ ಒಳ್ಳೆ ಗಿಫ್ಟ್ ಕೊಟ್ಟರು. ನಮ್ಮ ಮಳೆರಾಯನಿಗೆ ಒಂದು ಗಿಫ್ಟ್ ಕೊಟ್ಟರು, ಮಳೆ ಬರಲಿಲ್ಲ. ಅಭಿಮಾನಿ ದೇವರಿಗೆ ಕೊಟ್ಟರು ಈ ಸಲ ಗಿಫ್ಟು, ದೇವರಿಗೆ ಕೊಡೋಕೆ ಹೋಗಲಿಲ್ಲ. ಸೊ ನಮ್ಮ RCB ಟೀಮ್ ಮುಂದೆ ಇದೇ ರೀತಿ ಗೆಲ್ತಾ ಇರಲಿ, ನಮಗೂ ಕಡ್ಡಿಗೆ ಹಬ್ಬ.